काजं सखाजं सुखमजमनपाजं मुक्त्युपाजं विमाजं द्रहजमहममेजं ध्येयमाम्नाजगेयं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे षष्ठाध्याये अद्य कथानुवादे सति किञ्चित् पूर्वकथानुवादः। ಈಗ ಈ ಹಿಂದೆ 15ನೇ ಶ್ಲೋಕದಲ್ಲಿ ಪುರುಷ ಏವೇದಂ ಸರ್ವಂ ಅಂತ ಬರುವಂತಹ ಪುರುಷ ಸೂಕ್ತ ಭಾಗಕ್ಕೆ ವಿವರಣೆಯನ್ನ ನೀಡಿದ್ರು. ಅಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಒಂದಿಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಅಲ್ಲಿ ಬಂದಿರೋ ವಿಷಯವನ್ನ ಗಮನಿಸೋಣ. ಯಾದುಪತ್ಯದಲ್ಲಿ ನಭಃ ಅಂತ ಒಂದು ಶಬ್ದದ ಬಗ್ಗೆ ಹೇಳಿದ್ರು. ನಭ ಅನ್ನೋ ಶಬ್ದಕ್ಕೆ ಆಕಾಶ ಅಂತ ಅರ್ಥವನ್ನು ಹೇಳಿದ್ದಾರೆ. ಈ ಆಕಾಶ ಅಂತ ಹೇಳಲಿಕ್ಕೆ ಇರೋ ಶಬ್ದ ಎರಡು ತರ. ಒಂದು ನಭಃ ಅಂತ ಒಂದು ಶಬ್ದ, ಇನ್ನೊಂದು ನಭಸ್ ಅಂತ ಶಬ್ದ. ನಭ ಅಂತ ಈ ಶಬ್ದಕ್ಕೆ ಬೇರೆ ಅರ್ಥ, ನಭಸ್ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ. ಈ ನಭ ಅನ್ನೋ ಶಬ್ದಕ್ಕೆ ಆಕಾಶ ಅಂತ ಅರ್ಥ ಬಂದಿದೆ. ಹೇಗೆ ಅಂತಂದ್ರೆ ಅದಕ್ಕೆ ನಭಾತಿ, ಯಾವುದು ಸರಿಯಾಗಿ ಕಣ್ಣಿನಿಂದ ಕಾಣೋದಿಲ್ವೋ, ಹೇಗೆ ಬೇರೆ ವಸ್ತುಗಳು ಕಣ್ಣಿನಿಂದ ಕಾಣುತ್ತೋ ಹಾಗೆ ಯಾವ್ದು ಕಾಣೋದಿಲ್ವೋ ಅದನ್ನ ನಭ ಅಂತ ಕರೀತಾರೆ ಅಂತ ಬಂತು. ಈ ಸಂದರ್ಭದಲ್ಲಿ ಇನ್ನೊಂದು ವಿವರಣೆಯನ್ನ ಮಾಡಿದ್ದಾರೆ. ಇಲ್ಲಿ ಅಭೇದವತ್ ಅಂತ ಒಂದು ಶಬ್ದ ಬಂದಿದೆ. ಹಾಗೆ ಭಿದ್ಯತೆ ಅಂತ ಒಂದು ಶಬ್ದ ಎಲ್ಲಿ ಬಂದಿದೆ ಅಂದ್ರೆ ಇದು ಬ್ರಹ್ಮತರ್ಕದ ಮಾತು. ಬ್ರಹ್ಮತರ್ಕದಲ್ಲಿ ಹೀಗ್ ಬಂದಿದೆ ಅಂತ ಮಧ್ವಾಚಾರ್ಯ ತಿಳಿಸಿದ್ದಾರೆ. ಅಲ್ಲಿ ಸರ್ವಂ ಪುರುಷ ಜೇವೇತಿ ಭಣ್ಯತೆ ಭೇದವತ್ ಜಗತ್ ಅಂತ ಇದೆ. ಎಲ್ಲ ಈ ವಸ್ತುಗಳು ಜಗತ್ನಲ್ಲಿ ಏನೇನ್ ಕಾಣ್ತಾ ಇದೆ ಇದೆಲ್ಲ ದೇವರೇ ಅಂತ ಹೇಳುವಂತೆ ಕಾಣ್ತಾ ಇದೆ. ಅದೇ ದೇವರಿಗೂ ಮತ್ತೆ ಆ ಎಲ್ಲ ವಸ್ತುಗಳಿಗೂ ಅಭೇದ, ಎಲ್ಲ ಒಂದೇ ಅಂತ ಹೇಳೋ ತರ ಕಾಣ್ತಾ ಇದೆ ಹೊರತು ಎಲ್ಲ ಒಂದೇ ಅಲ್ಲ, ಎಲ್ಲ ಬೇರೆ ಬೇರೆನೆ. ಯಾಕೆಂದ್ರೆ ಕೆಲವು ಸಲ ಎರಡು ವಸ್ತುಗಳು ಒಂದಾಗತ್ತೆ ಅಂತ ಯಾಕೆ ಕರೆಯೋದು ಅಂದ್ರೆ ಅದನ್ನ ಬಿಟ್ಟು ಇದು ಏನು ಅದರ ಅಸ್ತಿತ್ವ ಇರೋದಿಲ್ಲ, ಆದ್ರಿಂದ ಹಾಗೆ ಕರೀತಾರಷ್ಟೇ ಅಂತ. ಈ ವಿಷಯ ಬಗ್ಗೆ ಒಂದು ಮಾತನ್ನು ಕೂಡ ಇಲ್ಲಿ ಉದಾಹರಣೆ ಮಾಡಿದ. ಯದಧೀನ ಯಸ್ಯ ಸತ್ತ ತತ್ ತದಿತ್ಯೇವ ಭಣ್ಯತೆ. ಯಾವುದರ ಅಸ್ತಿತ್ವ ಯಾವುದರ ಕೈಯಲ್ಲಿದೆಯೋ, ಯಾರ ಅಧೀನವಾಗಿದೆಯೋ ಅದನ್ನ, ಆ ವಸ್ತುವನ್ನ ಅದೇ ವಸ್ತು ಅಂತ, ಇನ್ನೊಂದು ವಸ್ತು ಅಂತ ಪರಿಗಣಿಸೋದಿದೆ ಅಂತ ಈ ವಿಷಯವನ್ನ ತಿಳಿಸಿ, ಅನ್ಯಥಾತ್ವಂಚ ತತ್ರ ಸ್ಯಾದ್ ಆವಾಪೋ ದ್ವಾಪತಸ್ತೃಚಾಂ ಅಂತ ಇದೆ. ಅಂದ್ರೆ ಈ ವೇದ ಮಂತ್ರಗಳಲ್ಲಿ ಒಂದೊಂದು ವೇದ ಮಂತ್ರಗಳಲ್ಲಿ ಒಂದು ಕ್ರಮ ಹೇಳಿರ್ತಾರೆ. ಈ ಪ್ರಕೃತ ಈಗ ಪುರುಷ ಸೂಕ್ತದಲ್ಲಿ ಹೇಳಿದಂತೆಯೇ ಕ್ರಮವನ್ನ ಅನುಸರಿಸಲಿಲ್ಲ. ಕೆಲವು ಕಡೆ ಭಾಗವತದಲ್ಲಿ ಕ್ರಮ ಬಿಟ್ಟು. ಯಾಕೆ ಅಂತಂದ್ರೆ ವೇದದಲ್ಲಿ ಇದ್ದ ಕ್ರಮವನ್ನೇ ಅನುಸರಿಸಿ ಹೋಗ್ಬೇಕು ಅಂತ ಇಲ್ಲ. ಅದು ಕೆಲವು ಸಲ ಆಚೆ ಈಚೆ ಹೇಳೋದು ಇದೆ ವಿಷಯಕ್ಕೆ ಅನುಗುಣವಾಗಿ. ಹಾಗಾಗಿ ವಿಷಯ ಹೇಳ್ತಾ ಯಾವ ಯಾವ ಅಂಗಗಳಿಂದ ಸೃಷ್ಟಿ ಆಯ್ತು ಅನ್ನೋದನ್ನ ಒಟ್ಟಿಗೆ ಹೇಳ್ಬೇಕು, ಅದನ್ನ ಒಟ್ಟಿಗೆ ಇಲ್ಲಿ ಹೇಳಿದ್ದಾರೆ. ಇಷ್ಟನ್ನ ಹೇಳಿ ಮುಂದೆ ಒಟ್ಟು ಸಾರವಾದ ಅರ್ಥವನ್ನು ತಿಳಿಸ್ತಾರೆ. ಒಟ್ಟು ಏನ್ ಅರ್ಥ ಅಂದ್ರೆ, ಪುರುಷ ಯಾರಿದ್ದಾನೆ ವಿರಾಟ್ ರೂಪಿ ಪರಮಾತ್ಮ, ಇವನು ಒಟ್ಟು ಪ್ರತಿಯೊಬ್ಬ ಜೀವರ ಹೃದಯದ ಒಳಗಡೆ ಇದ್ದಾನೆ. ಅಂದ್ರೆ ಹೊರಗಡೆ ವಿರಾಟ್ ರೂಪದಿಂದ ಇರುವಂತಹ ಪರಮಾತ್ಮ ಬೇರೆ ಅಲ್ಲ,
ಎಲ್ಲ ಮನುಷ್ಯರ ದೇಹದ ಒಳಗಡೆ ಹೃದಯದಲ್ಲಿ ಯಾರು ಇರ್ತಾನಲ್ಲ ಅವನು ಬೇರೆ ಅಲ್ಲ. ಇದನ್ನ ತಿಳಿಸ್ಬೇಕು. ಇದನ್ನ ಹೇಗ್ ತಿಳಿಸಿದ್ದಾರೆ ಅಂದ್ರೆ ದಶ ಅಂಗುಲಂ ಅಂತ ಬಂತು. ಅತ್ಯತಿಷ್ಠ ದಶಾಂಗುಲಂ ಅಂತ ಬರುತ್ತಲ್ಲ ವೇದ ಮಂತ್ರದಲ್ಲಿ. ಹಾಗೆ ದಶ ಅಂಗುಲಂ 10 ಅಂಗುಲದಷ್ಟು ಅದನ್ನ ವಿತಸ್ತಿ ಅಂತ ಕರೀತಾರೆ. ವಿತಸ್ತಿ ಅಂದ್ರೆ 10 ಅಂಗುಲ. ಅದರಷ್ಟು ಪ್ರತಿಯೊಬ್ಬರ ಹೃದಯದ ಒಳಗಡೆ ದೇವರಿದ್ದಾನೆ. ಆಮೇಲೆ ಏನ್ ಮಾಡ್ದ, ದೊಡ್ಡದಾಗಿ ಬೆಳಿಲಿಕ್ಕೆ ಶುರು ಮಾಡ್ದ. 10 ಅಂಗುಲ ಇರುವಂತಹದ್ದು ಭಗವಂತನ ರೂಪ. ಆಮೇಲೆ ದೊಡ್ಡದಾಗಿ ಬೆಳೆದು ಬೆಳೆದು ಸಮಗ್ರ ಭೂಮಿಯನ್ನ ಅಂದ್ರೆ ಇಡೀ ವಿಶ್ವವನ್ನ ಚೂರು ಕೂಡ ಬಿಡದೆ ಅಷ್ಟು ವ್ಯಾಪಿಸಿಕೊಂಡು ಎಲ್ಲಾ ಕಡೆ ಇದ್ದಾನೆ. ಅಂದ್ರೆ ಮೊದಲು ಎಲ್ಲಾ ಪ್ರಾಣಿಗಳ ಒಳಗಡೆ ಚಿಕ್ಕ ಹೃದಯದಲ್ಲಿ ಪ್ರವೇಶ ಮಾಡಿದವನು ನಂತರ ಸಮಗ್ರ ವಿಶ್ವವನ್ನ ವ್ಯಾಪಿಸಿಕೊಂಡ. ಆ ಚಿಂತನೆ ನಮಗ್ ಬರ್ಬೇಕು. ಅಂದ್ರೆ ಅಂಥ ಭಗವಂತ ನಮ್ಮ ಹೃದಯದ ಒಳಗಡೆ ಬಂದು ಕೂತಿದ್ದಾನೆ. ಅವ್ನು ನಮ್ಮ ಜೊತೆಗೇ ಇರ್ತಾನೆ ಪೂರ್ತಿ ಆಯುಷ್ಯ ಇರೋಷ್ಟು ಕಾಲ. ಅಂದ್ರೆ ಎಷ್ಟು ಭಾಗ್ಯ. ಯಾಕೆ ದೇವ್ರು ಯಾಕೆ ಬರ್ಬೇಕು? ಅವನು ಬಂದಿದ್ದಾನೆ ಅಂದ್ರೆ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ ನಮ್ಮಲ್ಲಿ ಇದ್ದಾನೆ ಅಂತ ಅರ್ಥ. ಇದಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. 16ನೇಯ ಶ್ಲೋಕ. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತ್ಯಂತರ್ಬಹಿಃ ಪುಮಾನ್. ಈಗ ಇನ್ನೊಂದು ಪ್ರಶ್ನೆ ಬಂತು. ಈಗ ನಮ್ಮ ಹೃದಯದ ಒಳಗಡೆ ಇರೋನ್ ಯಾರು? ವಿರಾಟ್ ರೂಪಿ ಪರಮಾತ್ಮ ಯಾರು ಹೊರಗಡೆ ಇದಾನಲ್ಲ ಅವನೇ ಅಂತ ಹೇಳಿದ್ರು. ಆದ್ರೆ ಯಾವಾಗ ಹೃದಯದ ಒಳಗಡೆ ಈ ಪರಮಾತ್ಮ ನಿಧಾನೋ ಅದೇ ಹೃದಯದಲ್ಲಿ ಜೀವನೂ ಇರ್ತಾನೆ ಅಂತ ಪ್ರಸಿದ್ಧಿ. ಜೀವನೆಲ್ಲ ಎಲ್ಲಿರ್ತಾರೆ? ಎಲ್ಲ ಹೃದಯ ಪ್ರದೇಶದಲ್ಲಿ ಇರ್ತಾರೆ. ಜೀವ ಇಡೀ ದೇಹದಲ್ಲಿ ಎಲ್ಲಾ ಕಡೆ ಇರ್ತಾನ? ಇಲ್ಲ. ಅವನ ಸ್ಥಾನ ಅಂತ ಒಂದು ವಿಶೇಷವಾಗಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಿ? ಹೃದಯ ಗುಹೆಯಲ್ಲಿ ಇರ್ತಾನೆ ಜೀವ. ಅಲ್ಲೇ ದೇವರಿದ್ದಾನೆ ಅಂತ ಹೇಳ್ತೀರಿ. ಈಗ ಹೃದಯದಲ್ಲೇ ಇರೋ ದೇವರಿಗೂ ಅದೇ ಹೃದಯದಲ್ಲಿರೋ ಜೀವನಿಗೂ ಏನ್ ವ್ಯತ್ಯಾಸ? ಇಬ್ಬರಿಗಿರುವಂತ ವ್ಯತ್ಯಾಸ ಗೊತ್ತಾಗ್ಬೇಕಲ್ಲ. ಯಾಕೆ ಇಬ್ರು ಒಂದೇ ಕಡೆ ಇದ್ದಾರೆ. ಏನ್ ವ್ಯತ್ಯಾಸ ಅಂತದ್ದು ಅಂದ್ರೆ ಹಾಗಲ್ಲ. ಈ ಒಳಗಡೆ ಇರೋ ಹೃದಯದಲ್ಲಿ ಜೀವ ಏನಿದಾನಲ್ಲ ಅವನಿಗೂ ಅದೇ ಹೃದಯದಲ್ಲಿರುವಂತಹ ದೇವರಿಗೂ ತುಂಬಾ ವ್ಯತ್ಯಾಸ ಇದೆ. ಏನು? ಈ ಒಳಗಡೆ ಇದ್ದ ಈ ಪರಮಾತ್ಮ ದೇಹದ ಹೊರಗಡೆ ವ್ಯಾಪಿಸ್ಕೊಂಡಿದ್ದಾನೆ. ಅದೇ ಜೀವ ಹಾಗಲ್ಲ. ಜೀವ ತಾನು ಚಿಕ್ಕ ಆ ಹೃದಯದಲ್ಲಿ ಎಲ್ಲಿದ್ದಾನೋ ಅಲ್ಲೇ ಇರ್ತಾನೆ. ಅವನ್ ದೇವ್ರ ತರ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವರ ಮಹಿಮೆನೇ ಬೇರೆ, ಜೀವನ ಮಹಿಮೆನೇ ಬೇರೆ. ಇಬ್ರು ಒಂದೇ ಕಡೆ ಇರ್ಬೋದು ನಿಜ. ಹಾಗಂತ ಇಬ್ರು ಒಂದೇ ಯೋಗ್ಯತೆ ಇರೋರು ಅಂತ ಅರ್ಥ ಅಲ್ಲ. ಅವನ ಯೋಗ್ಯತೆನೇ ಬೇರೆ, ಜೀವನ ಯೋಗ್ಯತೆನೇ ಬೇರೆ. ಆದ್ರಿಂದ ಜೀವ ಪರಮಾತ್ಮ ಎಂದಿಗೂ ಒಬ್ರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ರು ಯಾವತ್ತೂ ಬೇರೆನೆ ಅಂತ ದ್ವೈತ ಸಿದ್ಧಾಂತ. ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣಃ ಅಂತ ಇಲ್ಲಿ ಪ್ರಾಣ ಅಂತ ಶಬ್ದ ಬಳಸಿದ್ದಾರೆ. ಪ್ರಾಣ ಶಬ್ದವನ್ನ ಇಲ್ಲಿ ಹೇಳ್ತಾ ಇರೋದು ದೇವರನ್ನ ಹೇಳ್ತಾ ಇರೋ ಶಬ್ದ, ಮುಖ್ಯ ಪ್ರಾಣ ದೇವರನ್ನಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಪ್ರಾಣ ಅಂದ್ರೆ ಚೇಷ್ಟೆಯನ್ನ ಮಾಡ್ಬೇಕು ಅಂತಾದ್ರೆ, ಚೇಷ್ಟೆ ಮಾಡೋದು ಅಂದ್ರೆ ಮಕ್ಕಳ ಚೇಷ್ಟೆ ಆ ಥರ ಚೇಷ್ಟೆ ಅಲ್ಲ. ಸಂಸ್ಕೃತದಲ್ಲೆಲ್ಲ ಚೇಷ್ಟ ಅಂದ್ರೆ ನಮಗೆ ಯಾವ್ದು ಹಿತ ಆಗತ್ತೋ, ಯಾವ್ದ್ರಿಂದ ಹಿತ ಆಗತ್ತೋ ಅದಕ್ ಬೇಕಾದ ಪ್ರಯತ್ನ ಪಡೋದು, ಅದಕ್ ಬೇಕಾದ ಇಚ್ಛೆ ಪಡೋದು. ಹಾಗೆ ಯಾವುದು ಅಹಿತನೋ, ನಮ್ಗೆ ಇದನ್ನ ಮಾಡಿದ್ರೆ ಕೆಟ್ಟದ್ದಾಗತ್ತೆ ಅಂತ ಗೊತ್ತಿರತ್ತೆ, ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಾಗದೇ ಇರ್ಲಿಕ್ಕೆ ನಾವೇನ್ ಪ್ರಯತ್ನ ಪಡ್ತೀವಿ, ಹಾಗೆ ನಾವೇನು ಬಯಸ್ತೀವಿ, ಈ ಬಯಸೋದು ಮತ್ತೆ ಪ್ರಯತ್ನ ಏನ್ ಪಡ್ತೀವಲ್ಲ, ಹಿತ ಮತ್ತೆ ಅಹಿತಗಳಿಗೋಸ್ಕರ ಅಂದ್ರೆ ಒಂದು ಪರಿಹಾರ ಮಾಡ್ಲಿಕ್ಕೆ ಇನ್ನೊಂದು ಬರ್ಲಿಕ್ಕೋಸ್ಕರ, ಹಿತ ಆಗ್ಲಿಕ್ಕೋಸ್ಕರ ಏನು ನಾವು ಪ್ರಯತ್ನ ಪಡ್ತೀವಿ ಅದನ್ನ ಚೇಷ್ಟೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗಾದ್ರೆ ಚೇಷ್ಟ ಅಂತಂದ್ರೆ ಹಿತಾಹಿತ ಪ್ರಾಪ್ತಿ ಪರಿಹಾರ ಅನುಕೂಲ ವ್ಯಾಪಾರ ಅಥವಾ ಇಚ್ಛಾ ಅಂತ ಹೀಗೆ ಶಾಸ್ತ್ರದಲ್ಲಿ ಬಿಡಿಸ್ತಾರೆ. ಇದನ್ನೆಲ್ಲ ಉಪಾಧಿ ಖಂಡನದಲ್ಲಿ ಕೇಳಿರ್ಬಹುದು. ಮಧ್ವಾಚಾರ್ಯರು ಉಪಾಧಿ ಖಂಡನ ಗ್ರಂಥ ಏನ್ ಬರ್ತಿದ್ದಾರೆ ಅದರಲ್ಲಿ ಟೀಕಾ ಗ್ರಂಥದಲ್ಲೆಲ್ಲ ವಿವರಣೆ ಮಾಡಿರ್ತಾರೆ. ಅಂತೂ ಚೇಷ್ಟಾ ಸಾತ್ಮತ್ವೆ ಅಂತ ಬರ್ತದೆ. ಚೇಷ್ಟಾಲಿಂಗ ಸಾತ್ಮತ್ವೆ
ಅಂತ ಒಂದು ಮಾತು ಕೂಡ ಅಲ್ಲಿ ಬರುತ್ತೆ. ಅಂತೂ ಈ ಚೇಷ್ಟೆ ಏನಿದೆ ಆ ಚೇಷ್ಟೆಯನ್ನ ಕೊಡೋನೆ ಮುಖ್ಯ ಪ್ರಾಣ. ಆದ್ರೆ ಇಲ್ಲಿ ಆ ಮುಖ್ಯ ಪ್ರಾಣನಿಗೂ ಕೂಡ ಚೇಷ್ಟೆಯನ್ನ ಅಂದ್ರೆ ಪ್ರಯತ್ನವನ್ನ ಕೊಟ್ಟು ಅವನ ಮುಖಾಂತರ ವ್ಯಾಪಾರವನ್ನ ಮಾಡಿಸೋನು ಯಾರು ಅಂತಂದ್ರೆ ಪ್ರಾಣ, ಅಂದ್ರೆ ಮುಖ್ಯವಾಗಿ ದೇವರು ಅಂತ ಅರ್ಥ. ಹಾಗಾದ್ರೆ ಪ್ರಾಣ ಅನ್ನೋ ಶಬ್ದ ಇಲ್ಲಿ ದೇವರನ್ನ ಹೇಳುವಂತಹ ಶಬ್ದ. ಈ ದೇವ್ರು ಏನ್ ಮಾಡ್ತಾ ಇದ್ದಾನೆ ನೋಡಿ, ಜೀವರಿಗೂ ದೇವರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಡ್ತಾರೆ. ದೇವ್ರ ಏನ್ ಮಾಡ್ತಾ ಇದ್ದಾನೆ, ಒಳಗಡೆ ಇದ್ದು ಪ್ರತಿಯೊಬ್ಬರ ಚೇಷ್ಟೆಗಳಿಗೆ ಕಾರಣ. ಪ್ರತಿಯೊಬ್ಬರು ಏನಾದ್ರೂ ಪ್ರಯತ್ನ ಪಟ್ಟು ಏನಾದ್ರು ಮನಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ದೇವರ ವ್ಯಾಪಾರ ಇದ್ದೇ ಇರುತ್ತೆ. ಆ ದೇವರ ವ್ಯಾಪಾರ ಇರೋದ್ರಿಂದಲೇ ಹಾಗೆ ಸಾಧ್ಯ ಆಗ್ತದೆ. ಎಲ್ಲರೂ ಕೂಡ ಚೇಷ್ಟೆನೆ ಮಾಡ್ತಾ ಇದ್ದಾರೆ. ಈ ಪ್ರಾಣ ಏನ್ ಮಾಡ್ತಾನೆ, ಸ್ವಧಿಷ್ಣ್ಯಂ ಅಂದ್ರೆ ತಾನು ಎಲ್ಲಿ ಇದಾನೋ ಅಂದ್ರೆ ತನ್ನ ಆವಾಸ ಸ್ಥಾನ ಅಂದ್ರೆ ಹೃದಯ, ಆ ಹೃದಯವನ್ನ ಪೂರ್ಣ ವ್ಯಾಪಿಸ್ಕೊಂಡಿದ್ದಾನೆ. ಅಂದ್ರೆ ಒಬ್ಬ ಜೀವನ ಒಳಗಡೆ ದೇವರು ಹೃದಯದಲ್ಲಿ ಇರ್ತಾನೆ ಅಂತ ಆದ್ರೆ ಆ ಹೃದಯವನ್ನ ಪೂರ್ಣ ವ್ಯಾಪಿಸಿಕೊಂಡು ಆ ಪರಮಾತ್ಮ ಇರ್ತಾನೆ. ಅಲ್ಲಿ ಇದ್ದು ಏನ್ ಮಾಡ್ತಾನೆ ದೇವರು ಅಂದ್ರೆ ಪ್ರತಪನ್ ಅಂತ ಹೇಳಿದೆ. ಪ್ರತಪ ಅಂದ್ರೆ ತಪಸ್ ಮಾಡ್ತಾ ಇರ್ತಾನೆ ಅಂತ ಅರ್ಥನ ಅಂದ್ರೆ ಈ ಪ್ರತಪನ್ ಅನ್ನೋದಕ್ಕೆ ಎಲ್ರು ಬೇರೆ ಅರ್ಥವನ್ನ ಮಾಡ್ಕೊಂಡ್ಬಿಡ್ತಾರೆ. ಪ್ರತಪನ್ ಅಂದ್ರೆ ಚೆನ್ನಾಗಿ ಸಂತಾಪ ಕೊಡ್ತಾನೆ, ಕಷ್ಟ ಕೊಡ್ತಾನೆ ಅಂತ. ದೇವರು ನಮ್ಮ ಹೃದಯದ ಒಳಗಡೆ ನಮ್ಮ ಜೊತೆಗಿದ್ದು ನಮಗೆ ಕಷ್ಟ ಕೊಡ್ಲಿಕ್ಕೆ ಶುರು ಮಾಡಿದ್ರೆ 1 ನಿಮಿಷ ಸಾಕು. ಯಾಕೆ ಜೀವನವಿಡೀ ಹಾಗೆ ಕಷ್ಟ ಕೊಡ್ತಾ ಇರ್ಬೇಕು? ಹಾಗೆ ಕಷ್ಟ ಕೊಡೋನಲ್ಲ ದೇವರು, ಅವನು ಅನುಗ್ರಹ ಮಾಡೋನು. ಅದರಿಂದ ಪ್ರತಪನ್ ಅಂದ್ರೆ ಇಲ್ಲಿ ತಾಪ ಕೊಡೋನು ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರತಾಪ ಅಂದ್ರೆ ನೋಡೋದು ಅಂತ ಅರ್ಥ ಅಂತೆ. ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸ್ತಾರೆ. ತಪ ಅಂದ್ರೆ ದರ್ಶನ ಅಂತ ಅರ್ಥ, ಸಂತಾಪ ಅಂತಾನೂ ಅರ್ಥ ಇದೆ. ಈಗ ತಪಸ್ಸನ್ನು ಮಾಡೋದು ಅಂದ್ರೆ ದೇಹಕ್ಕೆ ಸಂತಾಪ, ತಾಪ ಕೊಟ್ಕೊಳ್ಳೋದು ಅಂತ ಅರ್ಥ, ಕಷ್ಟ ಕೊಟ್ಕೊಳ್ಳೋದು ಅಂತ ಅರ್ಥ. ಹಾಗೆ ಇಲ್ಲಿ ಜೀವನಿಗೆ ಹೃದಯದಲ್ಲಿದ್ದು ದೇವರು ಕಷ್ಟ ಕೊಡ್ತಾನೆ ಅಂತಲ್ಲ, ಆದ್ರೆ ಜೀವ ಏನೇನ್ ಮಾಡ್ತಾ ಇದ್ದಾನೆ ಕೆಲಸವನ್ನ ಅದನ್ನೆಲ್ಲ ನೋಡ್ತಾ ಇರ್ತಾನೆ ದೇವರು, ಪಕ್ಕಕ್ಕೆ ಇದ್ದು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಬಹಿಶ್ಚ ಪ್ರತಪತ್ಯಸೌ, ಬರೀ ಆ ಜೀವನ ಬಗ್ಗೆ ಅಷ್ಟೇ ಅಲ್ಲ, ಹೊರಗಡೆ ಏನೇನ್ ನಡೀತಾ ಇದೆ ಜಗತ್ನಲ್ಲಿ ಅದೆಲ್ಲವನ್ನು ಆ ದೇವರು ನೋಡ್ತಾ ಇದ್ದಾನೆ. ಏವಂ ವಿರಾಜಂ ಪ್ರತಪನ್, ಅಷ್ಟೇ ಅಲ್ಲ, ವಿರಾಜ ಅಂತ ಏನು ಕರಿತೀವಿ, ವಿರಾಜ ಅಂತಂದ್ರೆ ಬ್ರಹ್ಮಾಂಡಕ್ಕೆ ವಿರಾಜ ಅಂತ ಹೆಸರು. ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೂ ವಿರಾಜ ಅಂತ ಹೆಸರು, ಪರಮಾತ್ಮನಿಗೂ ವಿರಾಜ ಅಂತ ಹೆಸರು. ಇಲ್ಲಿ ಬ್ರಹ್ಮಾಂಡವನ್ನು ತಗೊಳ್ಬೇಕು. ಹೀಗೆ ಈ ದೇವರು ತಾನು ಈ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಪದಾರ್ಥ ಯಾವುದೇ ಆಗ್ಲಿ, ಬ್ರಹ್ಮಾಂಡದ ಹೊರಗಡೆ ಇರುವಂತಹ ಯಾವುದೇ ಪದಾರ್ಥ ಆಗ್ಲಿ, ಅದನ್ನೆಲ್ಲ ಗಮನಿಸ್ತಾ ಇದ್ದಾರಂತೆ. ಅಂದ್ರೆ ಸಾಕ್ಷಿ ಪರಮಾತ್ಮ. ಪ್ರತಿಯೊಬ್ಬರು ಏನೇನು ಕೆಲಸವನ್ನ ಯಾವ್ಯಾವ ಕ್ಷಣದಲ್ಲಿ ಮಾಡ್ತಾ ಇರ್ತಾರೆ ಅದನ್ನ ಆಯಾಯ ಜೀವನ ಜೊತೆಗಿದ್ದೇ ನೋಡ್ತಾ ಇರ್ತಾನೆ. ಅವನಿಗೆ ಮೋಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅವನ್ ಯಾವಾಗಲೂ ನೋಡ್ತಾ ಇರ್ತಾನೆ, ಎಲ್ಲಾ ಕಡೆ ಇರ್ತಾನೆ, ಎಲ್ಲಾ ಕಡೆ ಇದ್ದು ಪ್ರತಿಯೊಬ್ಬರು ಮಾಡುವಂತಹ ಕೆಲಸವನ್ನ ನೋಡ್ತಾನೆ. ಯಾಕೆ? ಎಲ್ಲಿದ್ದಾನೆ ದೇವರು? ಜೀವನ ಜೊತೆಗೇ ಇದ್ದಾನೆ, ಅವನ ಹೃದಯದ ಒಳಗಡೆ. ಆದ್ರಿಂದ ಎಂದಿಗೂ ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ದೇವರ ವ್ಯಾಪಾರ ಎಷ್ಟು ದೊಡ್ಡದು ಅಂದ್ರೆ ಜೀವ ಯಾವ ಲೆಕ್ಕ. ಜೀವ ತನ್ನ ಹೃದಯ ಏನಿದೆ ಅಲ್ಲಿ ಮಾತ್ರ ಇರ್ತಾನೆ, ಅವನ್ಗೆ ಹೊರಗೋಗ್ಲಿಕ್ಕೂ ಕಷ್ಟ ಆಗಲ್ಲ. ಇನ್ನು ಬೇರೆಯವ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತನ್ನ ಬಗ್ಗೆನೇ ತನಗ್ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ದೇವ್ರಿಗೆ ಹಾಗಲ್ಲ. ಬ್ರಹ್ಮಾಂಡದ ಒಳಗಡೆ ಹೊರಗಡೆ, ಜೀವನ ಹೃದಯದ ಒಳಗಡೆ ಹೊರಗಡೆ ಏನ್ ಬೇಕು ಎಲ್ಲದರ ಜ್ಞಾನವೂ ಕೂಡ ಭಗವಂತನಿಗಿದೆ. ಇಂಥ ಪುರುಷ ವಿರಾಟ್ ಪುರುಷ. ಆ ಪುರುಷನೇ 10 ಅಂಗುಲದಲ್ಲಿ ನಮ್ಮ ಹೃದಯದ ಒಳಗಡೆ ಇರುವನು ಅಂತ ಇಷ್ಟು ಬ್ರಹ್ಮದೇವರು ತಾವು ವಿವರಣೆಯನ್ನ ಮಾಡಿದ್ರು. ಇದರಲ್ಲಿ ವಾಮನ ಪುರಾಣದ ಒಂದು ಮಾತನ್ನ ಇಲ್ಲಿ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ವಾಮನ ಪುರಾಣದಲ್ಲಿ ಏನ್ ಬಂದಿದೆ ಅಂದ್ರೆ, ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಏವಂ ಅಂಡಾಂತರಂ ಪಶ್ಯನ್ ಬಹಿಃ ಸರ್ವಂಚ ಪಶ್ಯತಿ. ಇದಕ್ಕೆ ಅನೇಕ ಈ ಭಾಗವತದ ಮಾತಿಗೆ ಅನೇಕ ಅರ್ಥಗಳನ್ನು ಮಾಡ್ಬಿಟ್ಟಿದ್ದಾರೆ ಕೆಲವರು. ಅದು ತಪ್ಪು ಅಂತ ತಿಳಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ವಾಮನ ಪುರಾಣದ ಮಾತನ್ನ ಉಲ್ಲೇಖ ಮಾಡಿದ್ರು. ವಸ್ತುತಃ ಭಾಗವತದ ಈ ಮಾತಿಗೆ ವಾಮನ ಪುರಾಣದ ಆ ಮಾತನ್ನು ನೋಡಿದಾಗ ಎರಡು ಒಂದೇ ಅರ್ಥ, ಅದದೇ ಶಬ್ದಗಳು ಕೂಡ ನಮಗೆ ಸಿಗತ್ತೆ. ಕೆಲವಲ್ಲಿ ವ್ಯತ್ಯಾಸ ಇದೆ, ಅದೇ ವ್ಯಾಖ್ಯಾನ. ಭಾಗವತಕ್ಕೆ ವಾಮನ ಪುರಾಣ ವ್ಯಾಖ್ಯಾನ ಮಾಡಿದೆ, ಅದಕ್ಕೆ ಅರ್ಥವನ್ನು ಬಿಡಿಸಿದೆ. ಏನಂತ? ಪ್ರತಪನ್ ಅನ್ನೋ ಶಬ್ದ ಬಂತು, ಇಲ್ಲಿ ವಾಮನ ಪುರಾಣದಲ್ಲಿ ಪಶ್ಯನ್ ಅಂತ ಬರೆದ್ರು. ಪ್ರತಪ ಅಂದ್ರೆ ತಾಪ ಕೊಡೋದಲ್ಲ, ನೋಡೋದು ಅಂತ ಅರ್ಥ. ಏನನ್ನ ನೋಡೋದು? ಸ್ವಧಿಷ್ಣ್ಯಂ. ಅಲ್ಲಿ ಸ್ವಧಿಷ್ಣ್ಯಂ ಅಂತ ಭಾಗವತಲ್ಲೂ ಇದೆ, ವಾಮನ ಪುರಾಣದಲ್ಲೂ ಅದೇ ಶಬ್ದ ಇದೆ. ಸ್ವಧಿಷ್ಟ್ಯ ಅಂದ್ರೆ
ತಾನು ಇರುವಂತಹ ಸ್ಥಾನ, ಆವಾಸ ಸ್ಥಾನ ಅಂದ್ರೆ ಹೃದಯ ಅಂತ ಅರ್ಥ, ಪ್ರಕೃತ. ಆ ದೇಹದ ಒಳಗಡೆ ಹೃದಯ ಏನಿದೆ ಅಲ್ಲಿ ದೇವರಿದ್ದಾನೆ. ಬಹಿಷ್ಠಾನ್ ವಿಷಯಾನಪಿ, ಹೊರಗಿನ ವಿಷಯ ಜೊತೆಗೆ ಒಳಗಿನ ವಿಷಯ ಎಲ್ಲ ಅವನಿಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಏವಂ ಅಂಡಾಂತರಂ ಪಶ್ಯನ್, ಬ್ರಹ್ಮಾಂಡವನ್ನು ಕೂಡ ನೋಡ್ತಾ ಇದ್ದಾನೆ. ಬರೀ ಈ ದೇಹ ಅನ್ನೋ ಭಾಗ ಅಷ್ಟೇ ಅಲ್ಲ, ದೇಹ ಭಾಗದ ಜೊತೆಗೆ ಹೊರಗಡೆ ಇರೋ ಬ್ರಹ್ಮಾಂಡವನ್ನು ಪಶ್ಯನ್ ನೋಡ್ತಾ ಇದ್ದಾನೆ. ಒಳಗಡೆನೂ ನೋಡ್ತಾನೆ, ಹೊರಗಡೆ ನೋಡ್ತಾನೆ, ಬ್ರಹ್ಮಾಂಡದ ಒಳಗಡೆ ಅಂತ. ಹೀಗೆ ಪ್ರತಪನ್ನ ಅನ್ನೋ ಶಬ್ದದ ಅರ್ಥವನ್ನ ವಾಮನ ಪುರಾಣ ಇಲ್ಲಿ ಅರ್ಥ ಬಿಡಿಸ್ತಾರೆ. ಇಷ್ಟೆಲ್ಲ ಯಾಕೆ ಕೊಟ್ರು? ಅದೇ ಅರ್ಥ ತಾನೆ, ಹೊಸದಾಗಿ ಇನ್ನೇನ್ ಅರ್ಥ ಇದೆ ಅಂದಾಗ ಭಾಗವತದ ಕೆಲವು ಶಬ್ದಗಳಿಗೆ ಸ್ಪಷ್ಟ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈ ವಾಮನ ಪುರಾಣದ ಮಾತನ್ನ ಆಚಾರ್ಯರು ಉದಾಹರಿಸಿದ್ದಾರೆ. ಇಷ್ಟಲ್ಲದೆ ಕೆಲವರೆಲ್ಲ ವ್ಯಾಖ್ಯಾನ ಬೇರೆ ತರನೇ ಮಾಡಿದ್ದಾರೆ. ಹೇಗ್ ಮಾಡಿದ್ದಾರೆ ಕೆಲವರು ಅಂದ್ರೆ, ಈಗ ಸೂರ್ಯನನ್ನ ತಗೊಳ್ಳಿ. ಸೂರ್ಯ ಏನ್ ಮಾಡ್ತಾನೆ? ಸೂರ್ಯ ತನ್ನ ಮಂಡಲ ಇದೆಯಲ್ಲ, ಅವನು ಎಲ್ಲಿದ್ದಾನಲ್ಲ ಅಂದ್ರೆ ಸೂರ್ಯ ಮಂಡಲ, ಆ ಸೂರ್ಯ ಮಂಡಲದ ಒಳಗಡೆ ಇರೋ ವಸ್ತುಗಳಿದೆ, ಅದಕ್ ಬೆಳಕ್ ಬೇಡವಾ? ಅದಕ್ ಬೆಳಕ್ ಬೇಕು. ಅದಕ್ಕೇನ್ ಮಾಡ್ತಾನೆ ಸೂರ್ಯ? ತನ್ನ ಮಂಡಲದ ಒಳಗಡೆನೂ ಬೆಳಕ್ ಚೆಲ್ತಾನೆ, ಹಾಗೆ ಹೊರಗಡೆನೂ ಕೂಡ ತಾನು ಸೂರ್ಯ ಬೆಳಕನ್ನ ಚೆಲ್ತಾನೆ. ಹಾಗಾದ್ರೆ ಒಳಗಡೆ ಹೊರಗಡೆ ಸೂರ್ಯನ ಪ್ರಕಾಶ ಇರುತ್ತೆ. ಅದೇ ತರ ವಿರಾಟ್ ಪುರುಷನು ಅಷ್ಟೇ, ಕೇವಲ ತನ್ನ ಶರೀರದಲ್ಲಿ ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಒಳಗಡೆ ಹೊರಗಡೆ ಎಲ್ಲಾ ಕಡೆ ಅವನು ಪ್ರಕಾಶಿಸ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ಕಡೆ ಇದ್ದಾನೆ, ಅವನ ವ್ಯಾಪ್ತಿ ಎಲ್ಲಾ ಕಡೆ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಆ ವಿರಾಟ್ ಪುರುಷನ ಬಗ್ಗೆ ಹೇಳ್ತಾರೆ. ಕೇವಲ ಇವನು ಇಡೀ ವಸ್ತುವಾಗಿ ಬೆಳೆದಿರೋದಷ್ಟೇ ಅಲ್ಲ, ಇದು ತಪ್ಪು ವಾಸ್ತವಿಕವಾಗಿ. ಯಾಕೆಂದ್ರೆ ಬ್ರಹ್ಮಾಂಡದ ಒಳಗಡೆ ಹೊರಗಡೆ ಅವನಿದ್ದಾನೆ ಅಂದ್ರೆ ಅವನೇ ಬ್ರಹ್ಮಾಂಡ, ಅವನೇ ಇದು ಅನ್ನೋತಿರ ಅರ್ಥ ಮಾಡಿದ್ದಾರೆ. ವಸ್ತುತಃ ಹಾಗಲ್ಲ, ಎಲ್ಲಾ ಕಡೆ ಅವ್ನು ವ್ಯಾಪಿಸ್ಕೊಂಡಿದ್ದಾನೆ ಅಂತ ಅರ್ಥ. ಆದ್ರೆ ಆ ಬ್ರಹ್ಮಾಂಡನೇ ಬೇರೆ, ಇವನೇ ಬೇರೆ ಅಂತ ಅರ್ಥ. ಆದ್ರೂ ಈ ರೀತಿ ಕೇವಲ ಆ ಇಡೀ ಬ್ರಹ್ಮಾಂಡ ಇವನು ಅಂತ ಅಷ್ಟೇ ಅಲ್ಲ, ಈ ಕರ್ಮ ಮಾಡಿದ್ರೆ ಏನ್ ಫಲ ಸಿಗತ್ತೆ ಅಂದ್ರೆ, ಪುಣ್ಯ ಕರ್ಮ ಮಾಡಿದ್ರೆ ಸುಖ, ಪಾಪ ಕರ್ಮ ಮಾಡಿದ್ರೆ ಏನ್ ದುಃಖ. ಈ ಸುಖ ಮತ್ತೆ ದುಃಖ ಇದೆರಡೂ ಅವನಿಗೆ ಆಗಲ್ಲ. ಆ ರೀತಿ ಅದನ್ನ ಮೀರಿ ನಿಂತಿದ್ದಾನೆ. ಎಲ್ಲರಿಗಿಂತಲೂ ಮುಕ್ತಿ ಪಡೆದಿದ್ದಾನೆ, ಮುಕ್ತ ಸ್ಥಾನದಲ್ಲಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಆನಂದವನ್ನು ತಾನು ಅನುಭವಿಸ್ತಾ ಇದೆ. ಈ ತರ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತ ಇದನ್ನ ನೋಡಿದಾಗ ನಮಗ್ ಅನಿಸ್ಬೋದು ಏನೋ ಸರಿಯಾಗಿದೆ ಅಂತ. ಹಾಗಲ್ಲ, ಈ ಭಾಗವತದ ಪದ್ಯಕ್ಕೆ ಹೀಗೆ ಅರ್ಥ ಮಾಡೋದಲ್ಲ. ಈಗ ಕೆಲವು ಅರ್ಥ ಸರಿ ಇರಬಹುದು ಕೆಲವು ಅಂಶದಲ್ಲಿ, ಆದ್ರೆ ಅರ್ಥವನ್ನ ಯಾವ್ದ್ಯಾವ್ದೋ ವಾಕ್ಯಗಳಿಗೆ ಅರ್ಥ ಅಂತ ಹೇಳೋಂಗಿಲ್ಲ. ಭಾಗವತ ಪದ್ಯ ಇರೋದು ಒಂದು, ಅದ್ ಹೇಳ್ತಾರೋ ಅರ್ಥ ಬೇರೆ ಇದೆ. ಅದನ್ನ ತಗೊಂಡು ಇನ್ನೇನೋ ಅರ್ಥ ಮಾಡಿ ಇವರು ಹೇಳ್ತಾ ಇದಾರೆ ಬೇರೆ ವ್ಯಾಖ್ಯಾನಕಾರರು. ಆದ್ರಿಂದ ಇದು ಸರಿ ಇಲ್ಲ. ಕೆಲವು ಏನ್ ಮಾಡಿದ್ರು, ಇಲ್ಲ ಜೀವ ತಾನು ಯಾವ ರೀತಿ ಪುಣ್ಯಕರ್ಮನೋ ಪಾಪಕರ್ಮನೋ ಮಾಡಿದಾಗ ಸುಖ ದುಃಖ ಅನುಭವಿಸ್ತಾನೋ, ಹಾಗೆ ದೇವರು ಜೀವನ ಜೊತೆಗಿದ್ರು ಕೂಡ ಅವನು ಪುಣ್ಯವನ್ನೋ ಪಾಪವನ್ನೋ ಅನುಭವಿಸಲ್ಲ, ಆದ್ರಿಂದ ಅವನೇ ಮೋಕ್ಷ ಕೊಡೋನು ಅಂತ ಹೀಗೂ ಒಂದು ಅರ್ಥ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ. ಈ ಭಾಗವತದ ಪದ್ಯದಿಂದ ಈ ಅರ್ಥವನ್ನ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಒಂದು ಪ್ರಮಾಣದ ಆಧಾರ ಇಲ್ಲ. ಒಂದು ಆಧಾರ ಇಲ್ಲದೇನೆ ಒಂದು ಭಾಗವತದ ಮಾತಿಗೆ ಅರ್ಥ ಮಾಡೋ ಹಾಗಿಲ್ಲ. ಆದ್ರೆ ಮಧ್ವಾಚಾರ್ಯರು ಒಂದು ಆಧಾರ ಕೊಟ್ರು, ಭಾವನ ಪುರಾಣದಲ್ಲಿ ಹೀಗಿದೆ, ಅದಕ್ಕೆ ಅನುಗುಣವಾಗಿ ಇದನ್ನ ಅರ್ಥೈಸ್ಬೇಕು ಅಂತ. ಹಾಗಾಗಿ ಬೇರೆಯವರು ಅರ್ಥ ಮಾಡಿದ್ದು ಈ ಶ್ಲೋಕಕ್ಕೆ ಅರ್ಥ ಮಾಡಿದ್ದಾರೆ, ಆದ್ರೆ ಪ್ರಮಾಣ ಹಿನ್ನೆಲೆ ಇಲ್ಲ. ಹಾಗೆ ಏನೋ ಒಂದ್ ರೀತಿ ಕಲ್ಪನೆ ಮಾಡಿ ಅರ್ಥವನ್ನ ಮಾಡಿದ್ದಾರೆ ಅಂತ. ಇನ್ನು ತತ್ರ ಋಗುಕ್ತ ಅನುಸಾರೇಣ ಪ್ರಾಣ ಇತ್ಯುಕ್ತಂ. ಇನ್ನು ಇಲ್ಲಿ ಋಗ್ಮಂತ್ರದಲ್ಲಿ ಪ್ರಾಣ ಅಂತ ಬಂದಿದೆ. ಆ ಪ್ರಾಣ ಅನ್ನೋ ಶಬ್ದವನ್ನ ಬಳಸಿದ್ರಿಂದ ಇಲ್ಲೂ ಭಾಗವತಲ್ಲಿ ಪ್ರಾಣ ಅಂತ ಶಬ್ದವನ್ನ ಬಳಸಿದ್ದಾರೆ. ಆದ್ರೆ ಇಲ್ಲಿ ಸ್ವಧಿಷ್ಣ್ಯ ಪ್ರತಪನ್ ಅಂತೆಲ್ಲ ಶಬ್ದಗಳು ಬಂತು. ಇದಕ್ಕೆಲ್ಲ ಏನ್ ಅರ್ಥ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಆಚಾರ್ಯರು ಈ ಶ್ಲೋಕವನ್ನ ಉದಾಹರಿಸಿದ್ದು ಅಂತ. ಇದು ನಮಗೆ ಸ್ಪಷ್ಟ ಆಗಿದೆ ಈ ವಿಷಯ. ಯಾವ್ದು ಪದ್ಯದಲ್ಲಿ ಇದನ್ನು ತಿಳಿಸಿದ್ರು ಇಷ್ಟ ಆಯ್ತು. ಇಷ್ಟರಿಂದ ಏನ್ ಗೊತ್ತಾಯ್ತು ಅಂದ್ರೆ, ದೇವರಿಗೂ ಈ ಅಮುಕ್ತ ಪ್ರಪಂಚ, ಅಮುಕ್ತ ಅಂದ್ರೆ ಇನ್ನು ಮೋಕ್ಷಕ್ಕೆ ಹೋಗದೆ ಇರೋರು ಯಾವ ಜೀವರಿದ್ದಾರೆ ಅಂದ್ರೆ ಸಂಸಾರಿಗಳು, ಆ ಸಂಸಾರಿಗಳಾದ ಎಲ್ಲ ಜೀವರೇ ಬೇರೆ, ಆ ದೇವರೇ ಬೇರೆ. ಮತ್ತೆ ಈ ಸಂಸಾರದಲ್ಲಿ ಕಾಣುವಂತ ಬ್ರಹ್ಮಾಂಡ ಏನಿದೆ ಇದೆಲ್ಲ ಬೇರೆ, ದೇವರು ಬೇರೆ. ದೇವರಿಗೂ ಮತ್ತೆ ಈ ಜೀವರಿಗೂ ಹಾಗೆ ಬ್ರಹ್ಮಾಂಡಕ್ಕೂ ಅವನಿಗೂ ಅಭೇದ, ಎಲ್ಲ ಒಂದೇ ಅಂತ ಚಿಂತಿಸೋ ಹಾಗಿಲ್ಲ. ಇಷ್ಟನ್ನ ಹೇಳಿದ್ರು. ಅಂದ್ರೆ ಅಮುಕ್ತ ಪ್ರಪಂಚಕ್ಕಿಂತ ದೇವರು ಬೇರೆ ಅಂತ ಹೇಳ. ಈಗ ಮುಕ್ತ ಪ್ರಪಂಚಕ್ಕಿಂತ ದೇವರು ಬೇರೆ ಅಂತ ಹೇಳ್ಬೇಕು. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗೆಲ್ಲ ಬೇರೆ ಬೇರೆ ಆಗಿರ್ತೀವಿ, ಮೋಕ್ಷಕ್ಕೆ ಹೋದ್ಮೇಲೆ ನಾನು ದೇವರು ಒಂದೇ ಅಂತ ಆಗ್ಬಿಡ್ತೀನಿ ಅಂತ ಹೀಗೆಲ್ಲ ಕೆಲವ್ರು ಹೇಳ್ತಾರೆ. ಆದ್ರೆ ಹಾಗಲ್ಲ. ಮೋಕ್ಷಕ್ಕೆ ಹೋದ ಮೇಲೂ ವ್ಯತ್ಯಾಸ ಇದ್ದೇ ಇದೆ. ಇನ್ನೊಂದು ಈ ಜೀವ, ನಮ್ಮ ಒಳಗಡೆ ಇರೋ ಜೀವ, ಇನ್ನೊಬ್ಬ ಮನುಷ್ಯನ ಒಳಗಡೆ ಇರೋ ಜೀವ, ಅದು ಬೇರೆ ಬೇರೆನೆ.
ಚೇಷ್ಟಾಲಿಂಗೇನ ಸಾತ್ಮತ್ವೆ ಪರದೇಹಸ್ಯ ಸಾಧ್ಯತೆ. ಇನ್ನೊಂದು ದೇಹದಲ್ಲಿ ಆತ್ಮ ಅಂತೂ ಇದ್ದಾನೆ. ಯಾಕೆ? ಅವನು ಚೇಷ್ಟೆ ಮಾಡ್ತಾ ಇದ್ದಾನೆ. ಆ ಚೇಷ್ಟೆ ಮಾಡೋ ಕಾರಣದಿಂದ ಇನ್ನೊಂದು ದೇಹದಲ್ಲಿ ಒಬ್ಬ ಆತ್ಮ ಇದ್ದಾನೆ, ಜೀವ. ನಮ್ಮ ದೇಹದಲ್ಲೂ ಅಷ್ಟೇ, ನಾವು ಓಡಾಡ್ತಾ ಇದೀವಿ, ಮಲಗಿದೀವಿ, ಮಾತಾಡ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲೊಬ್ಬ ಆತ್ಮ ಇದ್ದಾನೆ ಅಂತ ಅರ್ಥ. ಯಾಕೆಂದ್ರೆ ಮೃತ ಶರೀರ, ಯಾವ ಶರೀರದಲ್ಲಿ ಜೀವ ಇಲ್ಲ ಅದೇನು ಮಾಡ್ತಾ ಇರಲ್ಲ, ಸುಮ್ಮನೆ ಇರುತ್ತೆ. ಆದ್ರಿಂದ ಆ ಶರೀರದಲ್ಲಿ ಆತ್ಮ ಇಲ್ಲ. ಯಾಕೆಂದ್ರೆ ಅಲ್ಲಿ ಚೇಷ್ಟೆ ಇಲ್ಲ. ಆ ಮೃತ ಶರೀರಕ್ಕೆ ಕೋಲ್ ತಗೊಂಡು ಹೊಡೆದ್ರೆ ಹೊಡೆಸ್ಕೊಳ್ತಾ ಇರುತ್ತೆ, ಅದೇನು ಮಾಡಲ್ಲ. ಯಾಕೆ ಅಂದ್ರೆ ಅದಕ್ಕೆ ತನಗೆ ಹಿತ ಮತ್ತೆ ಅಹಿತ, ಹಿತವಾದದನ್ನ ಮಾಡ್ಕೊಳ್ಲಿಕ್ ಬೇಕಾದ ಪ್ರಯತ್ನನೂ ಅದ್ರಲ್ಲಿ ಇರಲ್ಲ, ಅಹಿತವನ್ನ ತಡಿಲಿಕ್ ಬೇಕಾದ ಪ್ರಯತ್ನನೂ ಅದ್ರಲ್ಲಿ ಇರಲ್ಲ ಮೃತ ಶರೀರದಲ್ಲಿ. ಆದ್ರಿಂದ ಒಬ್ಬ ಸತ್ತ ವ್ಯಕ್ತಿ ಹೇಗೆ ಪರಾಧೀನ, ಅವನೆಲ್ಲೋ ಹೋಗಿರ್ತಾನೆ, ಆ ದೇಹ ಅಲ್ಲಿ ಬಿದ್ದಿರತ್ತೆ ಅಷ್ಟೇ. ಆ ದೇಹ ಏನು ಹೊಡಿತಾ ಇದ್ದಾನೆ, ಇವರು ತಪ್ಪಿಸ್ಕೊಳ್ಬೇಕು ಅಂತ ಎದ್ದು ಓಡೋಗತ್ತ? ಇಲ್ಲ, ಅದ್ ಕೈಲಿ ಸಾಧ್ಯ ಇಲ್ಲ. ಆದ್ರಿಂದ ಏನ್ ಗೊತ್ತಾಯ್ತು? ಅಲ್ಲಿ ಒಬ್ಬ ಆತ್ಮ ಇಲ್ಲ. ಅದನ್ನ ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧ್ಯತೆ ಅಂತ. ಆದ್ರಿಂದಲೇ ಚೇಷ್ಟೆಯನ್ನ ನೋಡಿ ಪರದೇಹದಲ್ಲಿ ಒಬ್ಬ ಆತ್ಮ ನಿಧಾನೋ ಇಲ್ವೋ ಅಂತ ಸಾಧನೆಯನ್ನ ಮಾಡೋದು. ಆದ್ರೆ ಅದಿಲ್ಲ. ಇನ್ನು ಮುಕ್ತ ಪ್ರಪಂಚ ವೈಲಕ್ಷಣ್ಯ ಹೇಗೆ ಅಂತ ಈಗ ಹೇಳ್ಬೇಕು. ಅಂದ್ರೆ ಮೋಕ್ಷದಲ್ಲಿರೋರ್ಗೂ ದೇವರಿಗೂ ಯಾವ ರೀತಿಯ ವ್ಯತ್ಯಾಸ ಅಂದಾಗ, ಅಮೃತತ್ವಸ್ಯ ಈಶಾನಃ ಉತ ಅಮೃತತ್ವಸ್ಯೇಶಾನೋ ಯದನ್ನೇನಾತಿರೋಹಾತಿ ಅಂತ ಏನು ಬರತ್ತಲ್ಲ ಮಾತು, ಅದರ ವಿವರಣೆಯನ್ನ ಈಗ ಮಾಡ್ತಾರೆ. 17ನೆಯ ಶ್ಲೋಕ. ಸೋಮೃತಸ್ಯಾಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್ ಮಹಿಮೈಷ ತತೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯಃ. ಈ ಶ್ಲೋಕ ನಮಗೆ ಪುರುಷ ಸೂಕ್ತದ ಸಾಲುಗಳಲ್ಲಿ ನೆನಪಿಸುತ್ತೆ. ಅಲ್ಲಿ ಬಂತು, ಉತಾಮ್ರತತ್ವಸ್ಯೇಷಾನೋ ಯದನ್ನೇನಾತಿರೋಹಾತಿ ಏತಾವಾನಸ್ಯ ಮಹಿಮಾತೋ ಜಾಯಾಂಶ್ಚ ಪುರುಷಃ ಅಂತ ವೇದ ಮಂತ್ರದಲ್ಲಿ ಏನ್ ಬರ್ತಾ ಇದೆ, ಅದೇ ತರ ಆ ಶಬ್ದಗಳನ್ನ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಭಾಗವತಲ್ಲಿ. ಅದನ್ನ ವಿವರಣೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ವಿಜಯಧ್ವಜ ತೀರ್ಥರು ಯಾದುಪತ್ಯದಲ್ಲಿ ಮಾಡಿದ್ದಾರೆ. ಸಹ ಅಮೃತಸ್ಯ ಅಭಯಸ್ಯ ಈಶಃ, ಅಲ್ಲಿ ಉತ ಅಮೃತತ್ವಸ್ಯ ಈಶಾನಃ ಅಂತೇನು ಹೇಳಿದ್ದಾರೆ, ಅಲ್ಲಿ ಅಮೃತತ್ವಕ್ಕೆ ಸ್ವಾಮಿ ಇವನು ಅಂತ ಹೇಳಿದ್ದಾರೆ. ಅಮೃತತ್ವಕ್ಕೆ ಸ್ವಾಮಿ ಅಂದ್ರೆ ಏನರ್ಥ? ನಮ್ ಮೇಲ್ನೋಟಕ್ಕೆ ನೋಡಿದಾಗ ಗೊತ್ತಾಗಲ್ಲ. ಅಮೃತತ್ವಕ್ಕೆ ಅಂದ್ರೆ ಏನರ್ಥ? ಅಮೃತ ಇದೆಯಲ್ಲ, ಕುಡಿಯುವಂತ ಅಮೃತ, ಸಮುದ್ರ ಮಥನ ಕಾಲದಲ್ಲಿ ಬಂದ ಅಮೃತ, ಆ ಅಮೃತದಲ್ಲಿ ಇರೋಂಥ ಅಮೃತತ್ವ, ಅದಕ್ಕೆ ಸ್ವಾಮಿ ಅಂತ ಅರ್ಥ. ಓ, ಅಮೃತವನ್ನ ಧನ್ವಂತರಿ ರೂಪದಲ್ಲಿ ಎತ್ಕೊಂಡ್ ಬಂದಲ್ಲ, ಅದಕ್ಕೋಸ್ಕರ ಅಮೃತಕ್ಕೆ ಸ್ವಾಮಿ ನಾವನು ಅಂದ್ರೆ ಹಾಗಲ್ಲ. ಇಲ್ಲಿ ಅಮೃತತ್ವ ಅಂದ್ರೆ ಅಮೃತ ಅಂತ ಅರ್ಥ. ಯಾರಿಗೆ ಸಾವು, ಹುಟ್ಟು, ಮುಪ್ಪು ಯಾವುದು ಇರಲ್ಲ, ಅವ್ರು ಮುದುಕರು ಅಂತ ಆಗಲ್ಲ, ನಿತ್ಯ ಯೌವನದಲ್ಲೇ ಇರ್ತಾರೆ, ಯೌವನಾವಸ್ಥೆಯಲ್ಲಿ ಇರ್ತಾರೆ, ಮುದುಕರಾಗಿದ್ದು ಅಂತಿಲ್ಲ, ಹಾಗೆ ಸಾಯೋದು ಅಂತಿಲ್ಲ, ಹುಟ್ಟೋದು ಅಂತಿಲ್ಲ. ಅಂಥವ್ರು ಯಾರಿದ್ದಾರೆ ಅವರಿಗೆ ಅಮೃತರು ಅಂತ ಕರೀತಾರೆ. ಮೃತಿ ಇಲ್ಲ, ಮರಣ ಇಲ್ಲ, ಅಂಥವ್ರಿಗೆ ಅಮೃತರು ಅಂತ ಕರೀತಾರೆ. ಆದ್ರಿಂದಲೇ ಅಮೃತಕ್ಕೆ ಅಮೃತ ಅಂತ ಯಾಕೆ ಕರೆಯೋದು? ಅದನ್ನು ಕುಡಿದವ್ರಿಗೆ ಮರಣ ಇಲ್ಲ, ಮತ್ ಸಾಯೋದು ಅಂತಿಲ್ಲ, ಅದಕ್ಕೆ ಅಮೃತ ಅಂತ ಅದಕ್ಕೆ ಕರೀತಾರೆ. ಇಂಥ ಈ ಅಮೃತರು ಯಾರಿದ್ದಾರೆ, ಮುಕ್ತರು, ಅವರಿಗೆಲ್ಲ ಈಶ ಅಂದ್ರೆ ಮುಕ್ತರು ಈಗಲೂ ಮೋಕ್ಷಕ್ಕೆ ಹೋದವರು ದೇವರ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಅದು ನಮ್ಗೆ ನ್ಯಾಯಸುಧಾ ಪಾಠದಲ್ಲೂ ಬಂತು ಮೊನ್ನೆ. ಮೋಕ್ಷಕ್ಕೆ ಹೋದ್ಮೇಲೂ ಯಾಕೆ ಇವ್ರು ಧ್ಯಾನ ಮಾಡ್ತಾ ಕೂತಿರ್ತಾರೆ ಇನ್ನು ದೇವರನ್ನ ಅಂದ್ರೆ, ಅದು ಮುಂಚಿನ ಸಂಸ್ಕಾರ ಆಗಿತ್ತು. ಚಿಕ್ಕ ವಯಸ್ಸಿನಿಂದ ಯಾವ ರೀತಿ ಸಂಸ್ಕಾರ ಇರುತ್ತೋ ದೊಡ್ಡವರಾದ್ಮೇಲೆ ಅದು ಖಂಡಿತ ಬಂದೇ ಬರುತ್ತೆ. ಯಾಕೆ ಅಷ್ಟು ವರ್ಷದಿಂದ ಮಾಡ್ತಾ ಇದ್ರಲ್ಲ, ಅಷ್ಟು ವರ್ಷದಿಂದ ಮಾಡೋದ್ರಿಂದ ಮುಂದೆ ಹಾಗೆ ಅದು ಬೇಕೋ ಬೇಡವೋ, ಆದ್ರೆ ಹಾಗೆ ಸಂಸ್ಕಾರ ಮುಂದಕ್ಕೆ ಬಂದ್ಬಿಡತ್ತೆ, ಅದನ್ನ ಹಾಗೆ ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಮುಕ್ತರು ತಾವು ಸಂಸಾರದಲ್ಲಿದ್ದಾಗ ಎಷ್ಟು ಧ್ಯಾನ ಮಾಡಿದ್ರು ಅಂದ್ರೆ ಮೋಕ್ಷಕ್ಕೆ ಹೋದ್ರು ಅವ್ರಿಗೆ ಅದನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಂಸ್ಕಾರ ಮನಸ್ಸಿನಲ್ಲಿ ಇರೋದ್ರಿಂದ ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೀಗೆ ಹೇಳ್ತೀನಿ. ಹಾಗಾದ್ರೆ ಏನಾಯ್ತು? ಮೋಕ್ಷದಲ್ಲಿ ಇರೋರು ಕೂಡ ದೇವರನ್ನ ಧ್ಯಾನ ಮಾಡ್ತಾರೆ. ಯಾಕೆ? ಹಿಂದಿನ ಸಂಸ್ಕಾರ ಇತ್ತು, ಆದ್ರಿಂದ. ನಿಜವಾಗಿ ಹಾಗಾದ್ರೆ ಶ್ರೇಷ್ಠ ಅಲ್ವಾ ದೇವರು? ನಿಜವಾಗಿ ಶ್ರೇಷ್ಠನೇ. ಯಾಕೆ? ಅವನ್ ದೇವರ ಅನುಗ್ರಹ ಇಲ್ದೇನೆ ಅಲ್ಲೂ ಕೂಡ ಸರಿಯಾದ ಆನಂದದ ಅಭಿವ್ಯಕ್ತಿ ಆಗಲ್ಲ, ಸರಿಯಾದ ಆನಂದದ ಅನುಭವ ಬರಲ್ಲ ನಮ್ಗೆ. ಆದ್ರಿಂದ ಮೋಕ್ಷಕ್ಕೆ ಹೋದವರು ಕೂಡ ದೇವರ
ಅನುಗ್ರಹವನ್ನ ಪಡ್ಕೊಂಡೇ ಇರ್ಬೇಕು. ಸಹ ಅಂತ ಆ ಪುರುಷ, ವಿರಾಟ್ ರೂಪಿ ಪುರುಷ ಪರಮಾತ್ಮ ಏನಿದ್ದಾನೆ ಅವನು ಅಮೃತಸ್ಯ ಈಶಃ, ಮುಕ್ತರಿಗೆ ಈಶ, ಒಡೆಯ. ಅಷ್ಟೇ ಅಲ್ಲ, ಅಭಯಸ್ಯ, ಅವ್ರು ಹೇಗಿದ್ದಾರೆ, ಅವ್ರಿಗೆ ಭಯ ಇಲ್ಲ, ಮರಣ ಇಲ್ಲ ಅಂಥವ್ರು, ಆ ಮುಕ್ತರಿಗೆ ಇವನು ಒಡೆಯ. ಮರ್ತ್ಯವನ್ನಂ ಯದತ್ಯಗಾತ್, ಭಗವಂತ ಸಾಮಾನ್ಯ ಅಲ್ಲ, ಆ ಮುಕ್ತರಿಗೆ ಯಾಕೆ ಸ್ವಾಮಿ ಅಂದ್ರೆ ಇವನು ಅನ್ನವನ್ನ ಮೀರಿದಾನೆ, ಹಾಗೆ ಮರ್ತ್ಯರನ್ನ ಮೀರಿದಾನೆ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಎಲ್ಲ ಜೀವರನ್ನ ಮೀರಿದಾನೆ, ಹಾಗೆ ಎಲ್ಲ ಅನ್ನವನ್ನ ಮೀರಿದಾನೆ ಅಂತ. ಈ ಅನ್ನವನ್ನ ಮೀರೋದು ಆದ್ರಿಂದ ದೇವರು ಉತ್ತಮ, ಜೀವರನ್ನ ಮೀರೋದು ಅಂದ್ರೆ ಏನೋ ಅರ್ಥ ಆಗ್ಬೋದು, ಜೀವೋತ್ತಮ ಅವನು ಅಂತ ಗೊತ್ತಾಗ್ಬೋದು. ಅನ್ನವನ್ನ ಮೀರೋದು ಅಂದ್ರೆ ಏನರ್ಥ, ಭಾಗವತಲ್ಲಿ ಹೀಗೆ ಬಂದಿದೆ, ಅದನ್ನ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಯದನ್ನೇನಾತಿರೋಹಾತಿ, ಅನ್ನೇನ ಅತಿರೋಹತಿ ಅಂತ ಇಲ್ಲಿದೆ ಶಬ್ದ. ಅನ್ನೇನ ಇದ್ದದನ್ನ ಅನ್ನಂ ಅಂತ ಮಾಡಿದ್ರಿ ಇಲ್ಲಿ. ಮತ್ತೆ ಅತ್ಯಗಾತ್, ಅತಿರೋಹತಿ ಅತ್ಯಗಾತ್, ಆ ಶಬ್ದಕ್ಕೆ ಹೀಗೆ ವ್ಯತ್ಯಾಸ ಮಾಡಿ ಅರ್ಥ ಮಾಡಿದ್ದಾರೆ ಭಾಗವತದಲ್ಲಿ. ಯಾಕೆ ಹೀಗ್ ಮಾಡಿದ್ರು ಅನ್ನೋದರ ವಿವರಣೆ ಬೇಕಾಗಿದೆ. ಇಷ್ಟೇ ಅಲ್ಲ, ಇದೇ ವಿಷಯ ಪುರುಷ ಸೂಕ್ತ ಅರ್ಥ ಇದರಲ್ಲಿ ತಿಳಿಯಬೇಕಾದ ಹೊಸ ವಿಚಾರ, ಅದೇ ನಮಗೆ ನ್ಯಾಯಸುಧಾ ಪಾಠದಲ್ಲಿ ಮುಂದಕ್ಕೆ ಬರುತ್ತೆ. ಜಯತೀರ್ಥರು ತುಂಬಾ ಚೆನ್ನಾಗಿ ಬಿಡಿಸ್ತಾರೆ ಈ ಪುರುಷ ಸೂಕ್ತದ ಅಭಿಪ್ರಾಯ. ಆ ಪುರುಷ ಸೂಕ್ತದಲ್ಲಿ ದೇವರ ಮಹಿಮೆಯನ್ನ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ನ್ಯಾಯಸುಧಾ ಪಾಠದಲ್ಲೂ ಕೂಡ ಮುಂದೆ ನೋಡ್ಬಹುದು. ಇಲ್ಲಿ ಅದೇ ವ್ಯಾಖ್ಯಾನ ಬರ್ತಾ ಇದೆ. ಅದೇ ತರ ಇದರ ವಿಸ್ತಾರ ರೂಪ ನಾವು ನ್ಯಾಯಸುಧಾದಲ್ಲಿ ಪುನಃ ನೋಡ್ತೀವಿ. ಅದರಿಂದ ಇದೆಲ್ಲ ಮತ್ತೆ ನೆನಪಿರ್ಲೇಬೇಕು ನಮ್ಗೆ. ಇದೆಲ್ಲ ನೆನಪಿದ್ರೆ ಚೆನ್ನಾಗಿ ನಮ್ಗೆ ನ್ಯಾಯಸುಧಾ ಪಾಠ ಕಾಲದಲ್ಲಿ ಇನ್ನೂ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಅಂತ ಮತ್ತೆ ತಿಳಿಸ್ತಾ, ಇನ್ನೂ ಹಲವು ವಿಷಯಗಳು ಇದೆ. ಇಲ್ಲಿ ಅನ್ನವನ್ನ ಅತಿಕ್ರಮಣ ಮಾಡೋದು ಅಂದ್ರೆ ಏನರ್ಥ ಅನ್ನೋ ವಿಷಯ ಇದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಪೂರ್ವಂತರ್ಗತ ವ್ಯಾಸತೀರ್ಥ ಪೂರ್ವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ಹರೇ ನಮಾಚಾರ್ಯ. ನಮಸ್ಕಾರಗಳು. ನಮಸ್ಕಾರ ಗುರುಗಳೇ.